ಹಾಯ್ ನಮಸ್ತೆ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ರೂಪಾತ್ಮಕ ಮೌಲ್ಯಮಾಪನ 2 ಇದೇ ಆಗಸ್ಟ್ 27ನೇ ತಾರೀಕಿಗೆ ಎಲ್ಲ ಒಂದು ಶಾಲೆಗಳಲ್ಲಿ ನಿಮಗೆ FA2 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಫಾರ್ಮೇಟಿವ್ ಅಸೆಸ್ಮೆಂಟ್. ನಾವು ಇಂದಿನ ತರಗತಿಯಲ್ಲಿ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂಥ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ನೋಡೋಣ. ಒಟ್ಟು 20 ಅಂಕ ನಿಮಗೆ ಗೊತ್ತಿರುವ ಹಾಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ಪ್ರಶ್ನೆನ ಕೇಳಿರುವಂಥದ್ದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 2 ಪ್ರಶ್ನೆನ ಕೇಳಿರ್ತಾರೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ನೋಡೋಣ. ಇದರಲ್ಲಿ ಬಹುಮುಖ್ಯ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಮೊದಲನೇ ಪ್ರಶ್ನೆ, 1935ರ ಭಾರತ ಸರ್ಕಾರದ ಕಾಯ್ದೆಯ ಭಾರತ ಒಂದು ಪ್ರಮುಖ ದಾಖಲೆಯಾಗಿದೆ ಏಕೆಂದರೆ ಅಂತ ಪ್ರಶ್ನೆಯನ್ನು ಕೇಳಿದ್ದು. ರೈಟ್ ಆನ್ಸರ್ ನೋಡೋಣ ಬನ್ನಿ. ಡಿ ಅನ್ನೋದು ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶವನ್ನು ನೀಡಿತು ಅಂತ ನೋಡೋಣ. ಇವುಗಳ ಕನ್ಫರ್ಮೇಷನ್ ಉತ್ತರ ಕೂಡ ನಾವು ತಳಗೆ ನೋಡೋಣ. ಇದರ ಪೂರ್ತಿ PDF ನಿಮಗೆ ಸಹಾಯಕವಾಗಲು ಓದಿಕೊಳ್ಳಲು ಅವಕಾಶ ಕೊಡಬೇಕಂದ್ರೆ ನಾವು ಕಮೆಂಟ್ ಬಾಕ್ಸ್ ಅಥವಾ ನಾನು ಚಾನಲ್ ತಳಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ಹೋಗಿ ವಿದ್ಯಾರ್ಥಿಗಳು ನೀವು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡ್ಬೋದು. 2ನೇ ಪ್ರಶ್ನೆ, ಡಾಕ್ಟರ್ DM ನಂಜುಂಡಪ್ಪ ಸಮಿತಿಯ ರಚನೆಯಾದ ಉದ್ದೇಶ ಅಂತ ಕೇಳಿದರೆ ಇಲ್ಲಿ ರೈಟ್ ಆನ್ಸರ್ ನೋಡ್ಕೋಬೇಕು. ಪ್ರಾದೇಶಿಕವಾದವನ್ನು ತಡೆಯುವುದು ಆಗಿರುತ್ತೆ, ಕೋಮುವಾದವನ್ನು ತಡೆಯುವುದು, ಅನಕ್ಷರತೆ ತಡೆಯುವುದು, ಭ್ರಷ್ಟಾಚಾರವನ್ನು ತಡೆಯುವುದು. ಓಕೆ, ಇನ್ನು 1 ಅಂಕದ ಪ್ರಶ್ನೆ ನೋಡೋಣ. ಒಟ್ಟು 7 ಪ್ರಶ್ನೆಯನ್ನು ಗೇನ್ ಮಾಡ್ಕೋಬೋದು. ಭಾರತ ಮೊದಲ ವೈಸರಾಯ ಆಗಿ ನೇಮಕಗೊಂಡವರು ಯಾರು ಅದು ನೋಡ್ಕೋಬೇಕು. ಹಾಗೆ ಇತ್ತೀಚೆಗೆ ನಮ್ಮ ಜಲಾಶಯಗಳ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ ಏಕೆ? ಹಾಗೆ 2 ರಿಂದ 4 ವಾಕ್ಯಗಳು ಉತ್ತರಿಸುವಂಥ ಪ್ರಶ್ನೆಗಳಲ್ಲಿ 1919ರ ಅಲ್ಲಿ ಮ್ಯಾಟಿಗೋ ಜೇಮ್ಸ್ ಪರ್ಡರ್ ಸುಧಾರಣಾ ಕಾಯ್ದೆಯಿಂದ ಪ್ರಮುಖ ಮುಖ್ಯಾಂಶಗಳು ಯಾವುವು? ಓಕೆ, ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ, ಸಮರ್ಥಿಸಿ. ಇನ್ನು ಸಂಘಟಿತ ಕೆಲಸಗಾರ ಮತ್ತು ಅಸಂಘಟಿತ ಕೆಲಸಗಾರನ ನಡುವಿನ ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ರಶ್ನೆನ ಬರೆದಿಟ್ಕೋಬೇಕಾಗುತ್ತೆ. ಇನ್ನು ಇತ್ತೀಚೆಗೆ ಪ್ರಶ್ನೆಗಳಲ್ಲಿ ನಿಮ್ಗೆ ಕೇಳಿದ್ರೆ 6 ಅಂಕ ಒಂದು ವಾಕ್ಯಗಳು ಉತ್ತರಿಸುವಂಥ ಪ್ರಶ್ನೆ, 3 ಅಂಕದ ಪ್ರಶ್ನೆಗಳು. ಇತ್ತೀಚೆಗೆ ಭಾರತದಲ್ಲಿ ಲಿಂಗ ತಾರತಮ್ಯ ಕಡಿಮೆಯಾಗುತ್ತಿದೆ, ಸ್ಪಷ್ಟೀಕರಿಸಿ. ಇನ್ನು ಇದು ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಮಣ್ಣಿನ ಸವೆತವು ಹಲವು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ, ವಿವರಿಸಿ. ಓಕೆನಾ. ಇನ್ನು ಅರಣ್ಯ ಸಂರಕ್ಷಣೆಯ ವಿಧಾನಗಳ್ಯಾವು ಅವನು ನೋಡ್ಕೋಬೇಕು. ಇನ್ನು ಇಲ್ಲಿ ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ ನೋಡಿ. 8 ವಾಕ್ಯಗಳು ಉತ್ತರಿಸುವ ಪ್ರಶ್ನೆಗಳಲ್ಲಿ ನೋಡೋದಾದರೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಥವಾ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಾದ ಬದಲಾವಣೆಯನ್ನು ಗುರುತಿಸಿ ವಿವರಿಸಬೇಕು. ಇನ್ನು ನಿಮ್ಮಲ್ಲಿ ಮ್ಯಾಪಿಂಗ್ ಸಂಬಂಧಪಟ್ಟಂಥ ಕಾಯಂ ಪಿಕ್ಸ್ ಇರುತ್ತೆ. ಮ್ಯಾಪಿಂಗು ಗೋವಿಂದ ಸಾಗರ, ನರ್ಮದಾ ನದಿ, ಪಂಪಸಾಗರ, ಹಿರಾಕೂಡ್ ಅಣೆಕಟ್ಟು ಮತ್ತು ಕೋಸಿ ನದಿ. ಇಲ್ಲಿ 5 ಪ್ರಶ್ನೆನ ಗುರುತಿಸಿ ನಿಮಗೆ ಏನಾಗುತ್ತೆ ಅಂದರೆ ಹೆಚ್ಚಿನ ಅಂಕವನ್ನು ಪಡ್ಕೋಬಹುದು. ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಪ್ರಶ್ನೆ ಪತ್ರಿಕೆ ಕೀ ಉತ್ತರ ನೋಡಿ ಈ ರೀತಿ ಕಂಪ್ಲೀಟ್ ಆಗಿವೆ. ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು, ಪ್ರಾದೇಶಿಕವಾದ ತಡೆಯುವುದು, ಲಾರ್ಡ್ ಕೌನಿಂಗ್ ಯಾರು ಮೊದಲ ಭಾರತದ ವೈಸರಾಯ ಯಾರು? ಲಾರ್ಡ್ ಕೌನಿಂಗ್. ಓಕೆ, ಇನ್ನು ಮಣ್ಣಿನ ಸವೆತದ ಹೂಳು ತುಂಬಿವೆ ಯಾಕಂದರೆ ನದಿಯ ನೀರಿನ ಸಾಮರ್ಥ್ಯ ಕಡಿಮೆ ಆಗುತ್ತದೆ. ಓಕೆನಾ. ಇನ್ನು ಇಲ್ಲಿ ಕಂಪ್ಲೀಟಾಗಿ ಕೀ ಪಾಯಿಂಟ್ಸ್ ರೀತಿಯಲ್ಲಿ ಇದೇ ರೀತಿ ಉತ್ತರವನ್ನು ಬರೀಬೇಕು ಎಲ್ಲ ವಿದ್ಯಾರ್ಥಿಗಳು. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳು, ಕೆಳಗಿನ ಸಮಸ್ಯೆಗಳು ನೋಡಿ ಯಾವ ರೀತಿ ಸಮಸ್ಯೆ ಇದ್ದಾವೆ. ಪ್ರಶ್ನೆ ಪತ್ರಿಕೆ ನಿಮಗೆ ಕ್ವಶನ್ ಗೊತ್ತಿಲ್ಲ, ಅದಕ್ಕೆ ಕೀ ಆನ್ಸರ್ ಇವೆ ನೋಡಿ, ಅದೇ ಪ್ರಕಾರ ಇವೆ. ಸ್ಕೆಡ್ಯೂಲ್ ಪ್ರಕಾರ ಆನ್ಸರನ್ನು ಆ್ಯಸ್ ಪರ್ ಆಗಿ ನಿಮಗೆ ಕೊಟ್ಟಿದ್ದಾರೆ. ಅವರಿಗೆ ಹೃದಯ ತಿಳಿಸುತ್ತಾ ನಿಮ್ಮ ಜಿಲ್ಲೆಗಳನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗತ್ತೆ. ಅಂದರೆ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ಒಂದು ಪರೀಕ್ಷೆ ಇರುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಅದರಿಂದ ನಿಮ್ಮೊಂದು ದಿನಾಂಕನ ಮೆನ್ಷನ್ ಮಾಡಿ ಕಳಿಸಿದರೆ ಅದೇ ದಿನಕ್ಕೆ ಪ್ರಶ್ನೆ ಪತ್ರಿಕೆನ ನಾವು ಕಳಿಸ್ಕೊಡ್ತೀವಿ. ಬನ್ನಿ, ಮ್ಯಾಪಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಗುರುತಿಸಿದರೆ ಇದೇ ರೀತಿ ಗುರುತಿಸಬೇಕಾಗಿದೆ. ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಳ್ಳಿ, ಅದರಲ್ಲಿರುವಂಥ ಮ್ಯಾಪಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆನೇ ಕೇಳ್ತಾರೆ ನೇರವಾಗಿ. ಅದರಲ್ಲಿ 2 ಪ್ರದೇಶಗಳನ್ನು ಕರ್ನಾಟಕದಲ್ಲಿ, 3 ಪ್ರದೇಶಗಳನ್ನು ನಮ್ಮ ಕರ್ನಾಟಕ ಬಿಟ್ಟು ಔಟ್ ಆಫ್ ಕಂಟ್ರಿಯಲ್ಲಿ ಈ ಪ್ರಶ್ನೆನ ಕೇಳ್ತಾರೆ. ಅದರಲ್ಲಿ ನೀವು ಗುರುತಿಸಬೇಕಾಗಿದೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಈಗಾಗಲೇ ಹಲವಾರು ವಿಷಯಗಳನ್ನ ಚಾನಲ್ ಮೂಲಕ ಮಾಡಿ ಕೊಟ್ಟಿದ್ದೀನಿ, ಅವನು ಕೂಡ ನೋಡಿಕೊಂಡು ನೀವು ಸ್ಟಡಿಯನ್ನು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.